ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಟೇಸ್ಟಿಯಾದ ಎಗ್ ಬ್ರೆಡ್ ರೋಸ್ಟ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಸ್ಯಾಂಡ್ವಿಚ್ ಅಂತ ಹೇಳ್ಬೋದು, ಎಗ್ ಸ್ಯಾಂಡ್ವಿಚ್ ಅಂತ ಹೇಳ್ಬೋದು, ಬ್ರೆಡ್ ರೋಸ್ಟ್ ಅಂತ ಹೇಳ್ಬೋದು. ಮೊದಲಿಗೆ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ 2. ಇದನ್ನು ತುರ್ಕೋತಾ ಇದ್ದೀನಿ. ಇದನ್ನು ಟೀ ಕಾಫಿ ಜೊತೆಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಮತ್ತು 4 ಎಗ್ಸು ನಾನು ಈ ಥರ ತುರ್ಕೋತೀನಿ. ನಾನು ಬೇಯಿಸಿ ಇಟ್ಕೊಂಡಿರೋದು ಇದು ಮೊಟ್ಟೆ, ಅದನ್ನು ತುರ್ಕೋತಾ ಇದ್ದೇನೆ. ಚಿಕ್ಕ ಮಕ್ಕಳಿಗೆ ಸ್ನ್ಯಾಕ್ಸು ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲ ಹಾಕಿ ಕಳಿಸ್ಬೋದು. ಈ ಥರ ತುಂಬ ಚೆನ್ನಾಗಿರುತ್ತೆ. ಎಗ್ಸ್ ಹಾಕಿದೆ, ಕ್ಯಾರೆಟ್ ಹಾಕೋದ್ರಿಂದ ಹೆಲ್ತಿ ಕೂಡ ಇದು. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಇಷ್ಟಪಟ್ಟು ತಿನ್ಬೋದು. ನೋಡಿ, ಎಗ್ಸ್ನೆಲ್ಲ ಮೊಟ್ಟೆಗಳೆಲ್ಲ ಈ ಥರ ತುರ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೇನೆ ಮೊಟ್ಟೆನ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರು ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದ್ರು ಕಮ್ಮಿ ಮಾಡ್ಕೋಬೋದು. ಕ್ಯಾರೆಟ್ ಏನು ತುರ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೇನೆ ಮೊಟ್ಟೆ ಜೊತೆಗೆ. ಮಕ್ಕಳಿಗೆಲ್ಲ ಇವಾಗ ಸ್ಕೂಲೆಲ್ಲ ರಜಾ ಇರುತ್ತೆ, ಸಮ್ಮರ್ ಹಾಲಿಡೇಸ್ ಇರುತ್ತೆ. ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಇರ್ತಾರೆ, ಏನಾದ್ರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ನೀವು ವೈಟ್ ಪೆಪ್ಪರ್ ಬೇಕಾದ್ರೂ ಹಾಕೋಬೋದು. ನಾನು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಹಾಕೋತಾ ಇದ್ದೇನೆ ಖಾರಿಗೆ. ಯಾಕಂದರೆ ಹಸಿಮೆಣಸಿನ್ಕಾಯಿ ತಿನ್ನೋರು ಹಸಿಮೆಣಸಿನ್ಕಾಯಿ ಹಾಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ, ಈಗ ಮಕ್ಕಳಿಗೋಸ್ಕರ ಮಾಡಿಕೊಡ್ತಾರೆ. ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಖಾರಕ್ಕೆ ಹಾಕಿ ನಾನು ಮಾಡ್ತಾಯಿದ್ದೀನಿ. ಮತ್ತು ಮಯೋನೀಸ್ 2 ಸ್ಪೂನ್ ಎತ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ಹೋಟ್ಲು ರೆಸ್ಟೋರೆಂಟು ಈ ಥರ ಆಚೆ ಹೋಗಿ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಹಾಗೆ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಉಪ್ಪು ಪೆಪ್ಪರ್ ಪೌಡ್ರ್ ಎಲ್ಲ ಒಂದೊಂದು ಕಡೆ ಇರುತ್ತೆ. ಫುಲ್ ಮಿಕ್ಸ್ ಎಲ್ಲದಕ್ಕೂ ಮಿಕ್ಸ್ ಆದಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇದಕ್ಕೆ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಖಾರಕ್ಕೆ. ಪೆಪ್ಪರ್ ಪೌಡ್ರ್ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ, ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿರುತ್ತೆ, ತುಂಬ ಬೇಗನೂ ಆಗುತ್ತೆ ಇದು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಮೊಟ್ಟೆ ಬೇಯಿಸ್ಕೊಂಡಿರೋದು ಅದನ್ನು ತಗೊಂಡಿದ್ದೀನಿ. ಇದನ್ನು ಅರ್ಧ ಭಾಗ ಕಟ್ ಮಾಡ್ಕೋಬೇಕು. ನಾನು ದಾರದ ಸಹಾಯದಿಂದ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಚಾಕುದಲ್ಲಿ ಕಟ್ ಮಾಡಿಕೊಂಡ್ರೆ ಚಾಕುದಲ್ಲೇ ಅರ್ಧ ಅಂಟ್ಕೊಬಿಡುತ್ತೆ, ಅದಕ್ಕೋಸ್ಕರ ಕರೆಕ್ಟಾಗಿ ಬರಲ್ಲ ಅಂತ ಈ ಥರ ಬಟ್ಟೆ ಹೊಲಿಯೋ ದಾರ ತಗೊಂಡು ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಬ್ರೆಡ್ ತೊಗೊಂಡಿದ್ದೀನಿ, ಇದು ಸ್ಯಾಂಡ್ವಿಚ್ ಬ್ರೆಡ್. ಇದು ಮಧ್ಯಭಾಗದಲ್ಲಿ ಮೊಟ್ಟೆ ಏನು ಕಟ್ ಮಾಡ್ಕೊಂಡಿದ್ದೆ ಬೇಯಿಸ್ಕೊಂಡಿರೋದು ಅದನ್ನು ನಾನು ಒಂದು ಅರ್ಧ ಇಕ್ತಾ ಇದ್ದೇನೆ. ಮತ್ತು ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸ್ಚರು ಅದನ್ನು ಹಾಕ್ತಾ ಇದ್ದೇನೆ. ಈ ಥರ ರೌಂಡಿಗೆ ಮೊಟ್ಟೆ ಸುತ್ತ ನಾವು ಹಾಕ್ಕೊಂಡು ಬ್ರೆಡ್ಡಿಗೆ ಮಾಡ್ಕೋಬೇಕು ನಾವು. ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ಫ್ರೈ ಮಾಡುವಾಗ ಆಚೆ ಕಡೆ ಬರಬಾರ್ದು ಅಂತ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಸುತ್ತ ಮೊಟ್ಟೆ ಸುತ್ತ ಈ ಥರ ಬ್ರೆಡ್ಡಿಗೆ ಎಷ್ಟು ಯಾವ ಸೈಜಲ್ಲಿದೆ ಬ್ರೆಡ್ಡು ಆ ಸೈಜಲ್ಲಿ ನಾನು ಹಾಕೋತಾ ಇದ್ದೀನಿ.
ಮೇಲೆಗಡೆ ಒಂದು ಸ್ಲೇಸ್ ಇಟ್ಕೊಂಡೆ ಮೇಲೆಗಡೆ ಬಟರ್ ಹಾಕೋತೀನಿ ನೋಡಿ. ಮೇಲೆಗಡೆ ಸ್ವಲ್ಪ ಬಟರ್ ಹಾಕೋತೇನೆ. ನೀವು ಎಣ್ಣೆಲಾದರೂ ಮಾಡ್ಕೋಬೋದು, ತುಪ್ಪದಲ್ಲಾದರೂ ಮಾಡ್ಕೋಬೋದು. ಮತ್ತು ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೇನೆ, ತವಾನ. ಬಟರ್ ಏನು ಸವರ್ಕೊಂಡಿದ್ದೆ ಅದನ್ನು ಕೆಳಭಾಗ ಮಾಡ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೇನೆ. ನೀವು ಬೆಡ್ ರೋಸ್ಟ್ ಮಾಡೋದಿರುತ್ತಲ್ಲ ಅದರಲ್ಲಾದರೂ ಮಾಡ್ಕೋಬೋದು, ತುಂಬ ಬೇಗ ಆಗುತ್ತೆ ಅದರಲ್ಲಿಟ್ಟರೆ. ನನ್ನ ಹತ್ರ ಅದಿಲ್ಲ, ಅದಕ್ಕೋಸ್ಕರ ನಾನು ತವಾದಲ್ಲಿ ಫ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಲೈಟಾಗಿ ಪ್ರೆಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಕೆಳಗಡೆ ತವಾದಲ್ಲಿ. ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ. ತುಂಬ ಸೀಡ್ಸಾಗಿ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬಿಟ್ಟು ತುಂಬ ಬ್ಲ್ಯಾಕ್ ಆಗೋಗುತ್ತೆ ಬ್ರೆಡ್ಡು. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲಾಂದರೆ ಲೋ ಫ್ಲೇಮ್ ಇಟ್ಕೊಳ್ಳಿ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ಲ. ಇನ್ನೊಂದು ಮತ್ತೊಂದು ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಯಾವುದು ನಾವು ಏನು ಸ್ಟಫಿಂಗ್ ಮಾಡಿರ್ತೀವಿ ಅದೆಲ್ಲ ಓಪನ್ ಆಗೋಲ್ಲ. ಯಾವುದೂ ನಾವೇನು ಫುಲ್ ಕವರ್ ಮಾಡಿರ್ತೀವಿ ಅದೆಲ್ಲ ಫುಲ್ ಹಂಗೆ ಇರುತ್ತೆ. ಮೇಲೆಗಡೆ ಬಟರ್ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡಿ ಈ ಥರ ತಿರುಗಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ಗ್ಯಾಸಲ್ಲಿ ಮಾಡಿದ್ರು, ತವಾದಲ್ಲಿ ಮಾಡಿದ್ರು, ಓವನಲ್ಲಿ ಮಾಡಿದ್ರು, ಮತ್ತು ಬೆಡ್ ರೋಸ್ಟ್ ಮಾಡ್ತೀವಲ್ಲ ಅದರಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಓವನನ್ನಾಗಲಿ ಮತ್ತು ಬೆಡ್ ರೋಸ್ಟ್ ಮಾಡೋದ್ರಾಗಲಿ ನಮ್ಮ ಮನೆಗಿಲ್ಲ. ನಾನು ಗ್ಯಾಸಲ್ಲೇ ತವಾದಲ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಗೋಲ್ಡನ್ ಕಲರ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಾಗಿತ್ತು ನೋಡಿ. ಒಂದು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟಫಿಂಗು, ಬ್ರೆಡ್ಡು ಅದೆಲ್ಲನೂ. ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿತ್ತು. ಮಕ್ಕಳಂತೂ ಸಹ, ಮಕ್ಕಳೇ ಒಂದೇ ಅಲ್ಲ ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಎಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ಆಚೆ ಹೋಗೋದೇ ಬೇಡ ಅಲ್ವಾ. ನೋಡಿ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಟೇಸ್ಟಾಗಿತ್ತು. ಹೆಲ್ತಿ ಕೂಡ ಇದು. ಎಗ್ ಹಾಕಿದ್ದೀವಿ, ಕ್ಯಾರೆಟ್ ಹಾಕಿದ್ದೀವಿ, ಹೆಲ್ತಿ ಕೂಡ ಇದು. ಮಕ್ಕಳು ತುಂಬ ಚೆನ್ನಾಗಿ ತಿನ್ಬೋದು. ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿರೋದು ರೆಡಿಯಾಗಿದೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಆದಷ್ಟು ಶೇರ್ ಮಾಡಿ. ದಯವಿಟ್ಟು ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದಿರಾ ನೋಡಿ, ಸಪೋರ್ಟ್ ಮಾಡಿ ಆದಷ್ಟು. ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.